ಹಾಯ್ ಫ್ರೆಂಡ್, ಇವತ್ತು ನಾವೇನಿದು ಅಪ್ಡೇಟ್ ಮಾಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ತಪ್ಪದೆ ಇಂದ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಲು ಕೇಜ್ ಚೇಂಜ್ ಮಾಡಬೇಕು. ಈಗ ಎರಡು ಕೇಜಲ್ಲಿ ಈ ಕೇಜ್ ಹಾಕಿದೆ, ರಿಪ್ಲೈ ಮಾಡಬೇಕು. ಕೇಜ್ ಚೇಂಜ್ ಮಾಡಿದ್ದಕ್ಕೆ ರಿಪ್ಲೈ ಮಾಡಿದೆ. ನಾನು ವಾರದಲ್ಲಿ ಕ್ಲೇಮ್ ಮಾಡಿದ್ದೆ, ರೆಡಿ ಇದೆ. ಇದು ಕಾಕ್ಟೇಲು, ಇದು ಹೊಸ ಸೆಟಪ್. ಒಂದು ವಾರ ಆಯಿತು ತಗೊಂಡು. ಇದು ಬ್ರೀಡಿಂಗ್ ರೆಡಿ ಇದೆ. ನೋಡಬೇಕು ಯಾವ ಕೇಜೆಲ್ಲ ಸೆಟಪ್ ಮಾಡಿದ್ದೀನಿ, ಬಾಕ್ಸ್ ಕೊಟ್ಟಿದ್ದೀನಿ. ಪ್ಲೇ ಮಾಡೋ ಟೈಮೇನೆ ಇದು. ನೋಡೋಣ, ಅದು ಕೇಜೆಲ್ಲ ಸೆಟಪ್ ಆಗಿ ಅದಕ್ಕೆಲ್ಲ ಸೆಟ್ ಆಗಬೇಕಲ್ಲ, ಆವಾಗಲೇ ಅದಕ್ಕೆ ಪ್ಲೇ ಮಾಡೋದು. ಅಂಥವರೆಗೂ ಮತ್ತೆ ಪ್ಲೇ ಮಾಡಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಸೆಟ್ಟು ಕತ್ತಲಿದೆ ಮೇಲ್ಗಡೆ, ಅದು ತೋರಿಸ್ತೀನಿ. ಇದು ಫಸ್ಟ್ ಆಗಿದ್ದು ಸ್ವಲ್ಪ ಬಕ್ಸು ಸಣ್ಣ ಕೊಡ್ತೀನಿ. ಅದಕ್ಕೋಸ್ಕರ ಅದು ಹೊರಗಡೆ ಹೋಗೋಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ. ಬೇರೆ ಚೇಂಜ್ ಮಾಡಬೇಕು. ಸುಮ್ಮನೆ ಟೆಂಪ್ರವರಿ ಇಷ್ಟೇ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಅಂತ, ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ಇದಕ್ಕೆ ಕೆಜಿ ಇದು ಕರೆಕ್ಟಾಗಿದೆ ಕಾಕ್ಟೇಲ್ದು. ಅದು ಮೇಲೆ ಕೊಟ್ಟಿರೋದು ಸ್ವಲ್ಪ ಸಣ್ಣ ಸೈಜ್ ಆಯಿತು. ಇದು ಸೈಜ್ ಕರೆಕ್ಟಾಗಿದೆ ಕಾಕ್ಟೇಲ್ ಬ್ರೀಡಿಂಗ್ ಬಾಕ್ಸು. ಅದು ಸಣ್ಣ ಸೈಜ್, ಸಣ್ಣ ಇದೆ. ಇದು ದೊಡ್ಡದು, ಇದು ಕರೆಕ್ಟ್ ಇದೆ. ಇದಕ್ಕೂ ಬಾಕ್ಸ್ ಕೊಟ್ಟಿದ್ದೆ. ಇದು ಬಾಕ್ಸ್ ಯಾಕೋ ಶೋ ಬಡ್ಡಿಸ್ಗೆ ಸೆಟ್ ಆಗಲಿಲ್ಲ ಅಂದರೆ ಅದು ಬಾಕ್ಸಲ್ಲಿ ಇದೇ ಮಾಡಲಿಲ್ಲ. ಬಾಕ್ಸಲ್ಲಿ ಕುಟ್ಕಡ್ಲೇ ಇಲ್ಲ ಒಂದು ವಾರದಿಂದ. ಅದಕ್ಕೆ ಅದ್ರದ್ದೇ ಮಡಿಕೆ ಇತ್ತು, ಅದರದ್ದೇ ಮಡಿಕೆ ಕೊಟ್ಟಿದ್ವಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಇದು ಬ್ರೀಡಿಂಗ್ ಏನು ಬೇರೆ ತಂದಿರೋದು. ಇದು ಒಂದು ವೀಕ್ ಆಯಿತು. ಮ್ಯಾಟಿಂಗ್ ಎಲ್ಲ ಆಗಿದೆ. ಮ್ಯಾಟಿಂಗ್ ಎಲ್ಲ ಪ್ಲೇಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಮಡಿಕೆ ಎಲ್ಲ ಕೊಟ್ಟಿದ್ದೀನಿ. ಒಂದು 3-4 ದಿವಸದಲ್ಲಿ ಇದೆಲ್ಲ ಹೇಗೆ ಪ್ಲೇ ಮಾಡ್ತೀನಿ. ಚೆನ್ನಾಗಿದೆ. ಆ ಶೋ ಬಡ್ದಿಸಿ ಇದರಲ್ಲಿ ಹಾಕಿದ್ದು ಕೇಜ್ ಚೇಂಜ್ ಮಾಡಿದೆ. ಕೇಜ್ ಕೊಟ್ಟಿದೆ. ಇದನ್ನು ಇದರಲ್ಲಿ ಬಿಟ್ಟಿದ್ದೀನಿ. ಇದು ಹೆಲಿಕಾಪ್ಟರ್ ಬಡ್ಜಿಸು ತಂದು ಸುಮಾರು ತಿಂಗಳುಗಳಾಗಿತ್ತು, 4-5 ತಿಂಗಳಾಗಿತ್ತು. ಎಗ್ಗು ಲೇ ಮಾಡಿರಲಿಲ್ಲ. ನಾನು ಕಾಯ್ದು ಸಾಕಾಗಿತ್ತು. ನೋಡಿದೆ 3 ದಿವಸದಿಂದ ಮೇಟಿಂಗ್ ಆಗಿದೆ. ಫೀಮೇಲ್ ಒಳಗಡೆ ಕುತ್ಕೊಂಡಿದ್ದೆ, ಆವಾಗಲೇ ಕಾಣಿಸ್ತಾ ಇದೆ. ಫೀಮೇಲು ಬಾಕ್ಸ್ ಒಳಗಡೆ ಹೋಗಿ ಕುತ್ಕೊಂಡಿದೆ. ಏನೇನೊಂದು 2-3 ದಿವಸ 4-5 ದಿವಸದಲ್ಲಿ ಪ್ಲೇ ಮಾಡುತ್ತೆ. ಆಯಿತು, 4-5 ತಿಂಗಳಾಗಿತ್ತು ತಗೊಂಬಂದಿದ್ದು. ಬ್ರೀಡಿಂಗ್ ಪೇರು ಅಂತ ತಗೊಂಬಂದಿದ್ದೆ. ಅದು 5-6 ತಿಂಗಳಿಂದ ಬ್ರೀಡಿಂಗ್ ಮಾಡಿರಲಿಲ್ಲ. ಇವಾಗ ಸೆಟಪ್ ಆಗಿದೆ. ಇದು ಮೇಲು, ಒಳಗಡೆ ಫೀಮೇಲ್ ಕೂತಿದೆ ಬಾಕ್ಸಲ್ಲಿ. ಇದು ಪ್ಲೇ ಮಾಡಿದೆ, ವೈಟ್ ಮಾಡಿದೆ. ಇನ್ನೂ ಮರಿ ಮಾಡಿಲ್ಲ. ಇದು ಮೇಲು, ಫೀಮೇಲು. ಇದು ನಾರ್ಮಲ್ ಬಡ್ದಿಸು ಮರಿ ಮಾಡಿತ್ತು ಮೊನ್ನೆ ದಿವಸ. ಮರಿಗಳೆಲ್ಲ ಬೇರೆ ಕೇಜ್ಗೆ ಹಾಕಿದ್ದೀನಿ. ಮತ್ತು
ಮತ್ತೆ ಇದಕ್ಕೆ ಯಾವಾಗಲೂ ಮಡಕೆ ಕೊಡ್ತಿದ್ದೆ, ಈ ಸಾರಿ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀನಿ. ನಾರ್ಮಲ್ ಬರ್ತಿತ್ತು. ಏನಂದರೆ ಕಂಟಿನ್ಯೂಸ್ ಆಗಿ 4-5 ಸರಿಗೆ ಹಿಂದಿನೇ ಬ್ರೀಡ್ ಮಾಡಿತ್ತು. ಈ ಸರಿ ಮರಿ ಮಾಡ್ತು 7-8 ಮರಿ, ಯಾಕೋ ಅದರಲ್ಲಿ 2-3 ಮರಿ ಡೆತ್ ಆದವು. ಯಾಕಂತ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಆ ಥರ ಆಗಿದೆ ಇದರಲ್ಲಿ. ಅದಕ್ಕೆ ಮರಿಗಳ್ನ ಬೇರೆ ಬೇರೆ ಕೇಜ್ಗೆ ಹಾಕಿದ್ದೀನಿ. ಬೇರೆ ಬೇರೆ ಮರಿಗಳು ಮಾಡಿದ್ದು, ಅದ್ರ ಜೊತೆಗೆ 2-3 ಮರಿಗಳು ಬಿಟ್ಟಿದ್ದೀನಿ ಇದ್ರವು. 15 ದಿವಸ ಆಯಿತು ಇದರಿಂದ ಈಚೆ ಕಡೆ ಮರಿ ತೆಗೆದು. 15 ತಿಂಗಳ ಬಿಟ್ಟಿದ್ದೆ. ಇವಾಗ ಪೇರ್ ಮಾಡಿದ್ದೀನಿ ಮತ್ತೆ ತಿರ್ಗಾ ರಿಟರ್ನು. ಬ್ರೀಡಿಂಗ್ ಬಾಕ್ಸು ಕೊಟ್ಟಿದ್ದೀನಿ. ಯಾವಾಗಲೂ ಮಡಕೆ ಕೊಡ್ತಾ ಇದ್ದೆ, ಈ ಟೈಮ್ ಮಾತ್ರ ಇದಕ್ಕೆ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀನಿ ನೋಡೋಣ ಅಂತೇಳಿ. ಮರಿ ಜಾಸ್ತಿ ಮಾಡುತ್ತೆ, ಮಡಕೆಲೆಲ್ಲ ತೊಂದರೆ ಅಂತೇಳಿ. ಮಡಕೆಯಿಂದ ಇವು ಮರಿಗಳ್ನ ಎಲ್ಲ ಆಚೆ ತೆಗೆದೆ. ಮಡಕೆಯಲ್ಲಿ ಜಾಗ ಸಾಕಾಗಲ್ಲ ಅಂಥೇಳಿ ಮರಿಗಳು ಒಂದು 5-6 ಮರಿಗಳಿದ್ದೆ ಇದರವೆಲ್ಲ ಈಚೆಗೆ ಮಡಕೆ ತೆಗೆದು ಕ್ಲೀನ್ ಮಾಡಿ ಆಚೆ ಇಟ್ಟಿದ್ದೀನಿ. ಮರಿಗಳೆಲ್ಲ ಇಲ್ಲೇ ಮೂಲೆಗೆ ಬಿಟ್ಟಿದ್ದೀನಿ ಕೇಜಲ್ಲಿ. ಇವು ಪೇರೆಂಟ್ಸು, ಇವು ಮಕ್ಕಳುಗಳೇ ಇದೆಲ್ಲ. ಇದು 6 ಜನ 6-7 ಇದ್ದಾರೆ. ನೋಡೋಣ ನೀರಿ 6 ಮರಿಗಳವೆ ಇದ್ದವು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ವಿಡಿಯೋಗಳು ಜಾಸ್ತಿ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.